ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊಂದು ದುಡ್ಡಿದೆ, ಮೊದ್ಲೇನ್ ಮಾಡ್ಬೇಕು? ಎಷ್ಟಿದೆ ಅಂತ ಎಣಿಸ್ಬೇಕು. ಲಾರಿನೇ ಗುದ್ಕೊಂಡು ಹೋದ್ಮೇಲೆ ಎಷ್ಟು ಚಕ್ರ ಇದೆ ಅಂತ ಎಣಿಸಿ ಏನು ಪ್ರಯೋಜನ? ಅನ್ಯಾಯವಾಗಿ ಬಂದಿರೋ ದುಡ್ಡಿದು. ಎಣಿಸಿದ್ರೆಷ್ಟು ಬಿಟ್ರಷ್ಟು. ಶೋರೆ ಏನೇ ಯಾರು ದುಡ್ಡೇ ಅಲ್ದ ಮರ್ರೆ. ಈಗ ದೇವಸ್ಥಾನದ ಹುಂಡಿಗೆ ಎಂತೆಂಥವ್ರೋ ಬಂದು ದುಡ್ಡು ಹಾಕ್ತಿರ್ತಾರೆ. ಅದರಲ್ಲಿ ನ್ಯಾಯದ ದುಡ್ಡು ಯಾವುದು ಅನ್ಯಾಯದ ದುಡ್ಡು ಯಾವುದು ಅಂತೇಳಿ ಹ್ಯಾಂಗೆ ಗೊತ್ತಾಗ್ತ? ಅದು ನಿಜಾನೇ ಕಾಶಿ ಅವರೇ, ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ. ಈ ದುಡ್ಡು ಯಾವುದಾದ್ರೂ ಒಂದಕ್ಕೆ ಉಪಯೋಗ ಆಗ್ಬೋದಲ್ವಾ? ಯಾವುದಾದ್ರೂ ಒಂದಲ್ಲ, ಈ ಹಣದಿಂದ ನಂಬರ್ 1 ಆಗ್ಬೋದು. ನಂಬರ್ 1 ಅಂತೆ, ನಂಬರ್ 1 ಆಗಬೇಕು ಅಂದ್ಕೊಂಡ್ರೆ ನಮ್ಮ ದುಡ್ಡಲ್ಲಿ ಆಗಬೇಕು. ಪ್ರಾಮಾಣಿಕವಾಗಿ ದುಡ್ದಿರೋ ದುಡ್ಡಲ್ಲಿ ಆಗಬೇಕು. ಈ ಥರ ಅನ್ಯಾಯವಾಗಿ ಬಂದಿರೋ ದುಡ್ಡಲ್ಲ. ಮತ್ತೇನ್ ಮಾಡ್ಬೇಕು ಅಂತಿದ್ಯೋ? ಈ ದುಡ್ಡನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತ ಇದ್ದೀನಿ. ಶೋರೆ ಜೇನ್ ಕಿತ್ತವ್ರ ಕೈ ನೆಕ್ಕದೇ ಇರ್ತಾರ. ದುಡ್ಡು ನೆಕ್ಕಿದ್ರೆ ಪೇಪರ್ ವಾಸನೆ ಚೆನ್ನಾಗಿರಲ್ಲ ಕಾಶಿ ಅವರೇ. ಒಂದು ಚೂರಾದ್ರೂ ಕೊಡ್ರಿ. ಚೂರ ಸಾಕ? ಸಾಕು ಬಿಡಿ, ಕರ್ಪೂರಕ್ಕಾಗತ್ತೆ. ಅದು ನನ್ನ ಹೆಂಡತಿ ಗಿರಿಜಾ ಅಂದ್ರೆ. ಈ ಕಾಶಿ ಅವರೇ ಪುಕ ಅಂತ ಇದ್ದೀರಿ. ನಡೀರಿ ಸ್ಟೇಷನ್ಗೆ ಹೋಗೋಣ. ಫಸ್ಟ್ ಇದನ್ನ ಒಪ್ಪಿಸ್ಬಿಡೋಣ. ಶೋರೆ ಸ್ಟೇಷನಿಗೆಲ್ಲ ಎಂತಕ್ಕೆ ಮರ್ರೆ, ಇನ್ಸ್ಪೆಕ್ಟರ್ನೇ ಇಲ್ಲಿ ಕರ್ಸುವ. ನಿಮಗೂ ಅವರಿಗೂ ಹೆಂಗೋ ಕಿರಿಕಿತ್ತಲ್ದ, ಇದನ್ನು ಕೊಟ್ಟು ಸಾಲ್ವ್ ಮಾಡ್ಕೊಂಬ. ನನ್ನ ಕರ್ಸೋ ಅವಶ್ಯಕತೆ ಇಲ್ಲ ಕಾಶಿ ಅವರೇ. ಸರ್ ಶಿವ ಅವರೇ, ಮೊದಲು ನನ್ನ ಕ್ಷಮಿಸ್ಬಿಡಿ. ಈಗೋ ಅನ್ನೋದು ಒಂದು ಕೆಟ್ಟ ಚಟ. ಅದರಿಂದನೇ ನಾನು ನಿಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡೆ. ನೀವು ನನ್ನ ಮೇಲೆ ಬೀಡ ಹೋಗ್ದಿದ್ದು ಎಷ್ಟು ಒಳ್ಳೇದಾಯ್ತು ಅಂದ್ರೆ, ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಮನೆಗೆ ಹೋದೆ. ಅದೇ ಟೈಮ್ಗೆ ನಾನು ಹೋಗ್ಬೇಕಾದ ಜಾಗಕ್ಕೆ ನನ್ನ ಟೀಮು ಮತ್ತು ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೋಗ್ಬೇಕಾಯ್ತು. ಅಲ್ಲಿ ಒಬ್ಬ ಕ್ರಿಮಿನಲ್ಲು ಅವ್ರ ಮೇಲೆ ಶೂಟ್ ಮಾಡ್ದ. ಆ ಇನ್ಸ್ಪೆಕ್ಟರ್ ತೋಳ್ಗೆ ಗುಂಡು ಬಿತ್ತು. ನೀವು ಬೀಡ ಹೋಗಿದ್ದೇ ಇದ್ದಿದ್ರೆ ನಾನು ಅವ್ರ ಜಾಗದಲ್ಲಿ ಇರಬೇಕಾಗಿತ್ತು. ನನಗೇನಾಗ್ತಿತ್ತೋ ಏನೋ. ಈ ವಿಷಯ ಈಗ ತಾನೇ SP ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಿಮಗೆ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಶಿವ ಅವರೇ. ಅಯ್ಯೋ ಸರ್, ಕ್ಷಮಿಸಿ ಅಂತೆಲ್ಲ ಯಾಕೆ ಹೇಳ್ತೀರಿ? ನೀವು ದೊಡ್ಡವರು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಭಗವಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಸರ್, ಇದರಲ್ಲಿ ದುಡ್ಡು ಮತ್ತು ಗನ್ನಿದೆ, ದಯವಿಟ್ಟು ತಗೊಳ್ಳಿ ಸರ್. ಹಾಂ, ದುಡ್ಡು ಗನ್ನ? ಅಯ್ಯೋ ಸರ್, ಇದು ನಂದಲ್ಲ. ನೀವು MLA ಮನೇಲಿ ಕಳ್ತನ ಆಗಿದೆ ಅಂತ ಚೆಕ್ ಪೋಸ್ಟ್ ಹತ್ರ ಒಬ್ಬ ಕಳ್ಳನ ಹಿಡಿದಿದ್ರಲ್ಲ, ಆ ಕಳ್ಳ ಇದನ್ನ ನನ್ನ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ದ. ದಯವಿಟ್ಟು ತಗೊಳ್ಳಿ ಸರ್. ಥ್ಯಾಂಕ್ಸ್ ಅವರೇ, ನಾನಿನ್ನು ಬರ್ತೀನಿ. ಹಾಂ ಸರಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.